ದೊಡ್ಡಬಳ್ಳಾಪುರ ನಗರ ಹೊರವಲಯದ ಚಿಕ್ಕಬಳ್ಳಾಪುರ ರಸ್ತೆಯ ಹೌಸ್ಫುಲ್ ಹೋಟೆಲ್ ಬಳಿ ಡಿಸೆಂಬರ್ 4ರಂದು ಘಟನೆ ನಡೆದಿದ್ದು, ರಸ್ತೆ ಅಪಘಾತದಲ್ಲಿ 25 ವರ್ಷದ ಭಾನುಪ್ರಿಯಾ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಆಕೆಯ 3 ವರ್ಷದ ಮಗ ಸಾತ್ವಿಕ್ ಯಾದವ್ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಮರದ ಕೊಂಬೆಯಲ್ಲಿ ಸಿಲುಕಿದ. ಒಂದು ವೇಳೆ ಮರದಿಂದ ಕೆಳಗೆ ಬಿದ್ದಿದ್ದರೆ ಆತನು ಸಾವನ್ನಪ್ಪುವ ಸಾಧ್ಯತೆ ಇತ್ತು. ಸ್ಥಳೀಯರು ಸುರಕ್ಷಿತವಾಗಿ ಮಗುವಿನ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಮೃತ ಭಾನುಪ್ರಿಯಾಳ ಗಂಡ ಹರೀಶ್ ಹೂವಿನ ವ್ಯಾಪಾರಿ, ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ಆತ ಕುಟುಂಬದೊಂದಿಗೆ ದೊಡ್ಡಬಳ್ಳಾಪುರದ ಪಾಲೆಜೋಗಹಳ್ಳಿಯಲ್ಲಿ ವಾಸವಾಗಿದ್ದ. ಹೆಂಡತಿಯ ಅನಿರೀಕ್ಷಿತ ಸಾವು ಇಡೀ ಕುಟುಂಬವನ್ನು ಕಣ್ಣೀರಲ್ಲಿ ಕೈತೊಳೆಯುವಂತೆ ಮಾಡಿದೆ. ಕಾರು ಚಾಲಕನ ಅತಿ ವೇಗದ ಚಾಲನೆಯಿಂದ ತನ್ನ ಹೆಂಡತಿ ಮಾಡದ ತಪ್ಪಿಗೆ ಸಾವನ್ನಪ್ಪಿದ್ದಾಳೆ. ಇಬ್ಬರು ಸಣ್ಣ ಮಕ್ಕಳಿಗೆ ತಾಯಿಯ ಪ್ರೀತಿಯನ್ನು ಕೊಡುವುದಾದರೂ ಹೇಗೆ? ಮನೆಗೆ ಆಕೆ ಬೆನ್ನೆಲುಬಾಗಿ ನಿಂತಿದ್ದಳು. ಅವಳ ಅನಿರೀಕ್ಷಿತ ಸಾವಿನ ನೋವು ಅರಗಿಸಿಕೊಳ್ಳುವುದು ಅಸಾಧ್ಯವಾಗಿದೆ. ಅವಳ ಸಾವಿಗೆ ನ್ಯಾಯ ಸಿಗಬೇಕಾದ್ರೆ ಕಾರು ಚಾಲಕನಿಗೆ ಶಿಕ್ಷೆಯಾಗಬೇಕೆಂದು ಮನವಿ ಮಾಡಿದರು. ಸರ್, ಅವತ್ತು ನಮ್ಮ ಮಿಸ್ಸಸ್ ಸ್ಟಡಿ ಸರ್ಟಿಫಿಕೇಟ್ ತಗೊಬರೋಣ ಅಂತಂತಂದು ಹೇಳ್ಬಿಟ್ಟು ಹೋದ್ರು ನನ್ನ ಹತ್ರ. ಸರಿ, ತಗೊಂಡು ಬಂದಾಗಿದ ತಕ್ಷಣ ನನ್ನ ಕಾಲ್ ಮಾಡಿದ್ರೆ ಸ್ಟಡಿ ಸರ್ಟಿಫಿಕೇಟ್ ಆಯಿತು ಅಂತಂದು. ಸರಿ ಆಯಿತು, ಹುಷಾರಾಗಿ ಹೋಗಮ್ಮ ಅಂತಂತಂದ್ವಿ. ಅವರು ರೋಡ್ ಸೈಡಲ್ಲಿ ಆಟೋಗೆ ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂತಂದು ನಾನು ಇದ್ಕೊಂಡು ಆರಾಮಾಗಿ ಹೋಗಮ್ಮ ಅಂತಂದಿದ ತಕ್ಷಣ ಅವರು ಸರಿ ಅಂತಂತಂದು ನಾನು ಹೋಗ್ತೀನಿ, ಆರಾಮಾಗಿ ಬಾ ಸಾಯಂಕಾಲ ಬೇಗ ಬಾ, ಸ್ಟಡಿ ಸರ್ಟಿಫಿಕೇಟ್ ಆಗಿದೆ ಅಂತಂತಂದರು. ತಿರುಗಿದ್ಕೊಂಡು ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ನನಗೆ ಸ್ಕೂಲಿಂದ ಒಂದು ಫೋನ್ ಬಂತು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಾರಿನ ಚಾಲಕನನ್ನ ಬಂಧಿಸಿರುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್.